ಕೃಷ್ಣ ಜೋಶಿ ಅವರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಮಾಷಾಳದ ಪರಮ ಪೂಜ್ಯರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅವರು ಮಾತಾಡಿದ್ರು, ಆ ಮಾತುಗಳು ಕೇವಲ ಕಿವಿ ಒಳಗಿರಬಾರದು, ಮನಸ್ಸಿನೊಳಗೆ ಮೂಡಿಸ್ಕೊಳ್ರಿ. ಈ ವರ್ಷ ಜಯಂತಿದಂದು ಮನಸ್ಸಿನೊಳಗೆ ಎಲ್ಲ ಮಾತುಗಳನ್ನ ಬಿತ್ತರಿ. ಮುಂದಿನ ವರ್ಷ ಅದು ಇಲ್ಲಿ ಒಬ್ಬೊಬ್ಬರು ಒಂದೊಂದು ಬೀಜವಾಗಿ ಬಿತ್ತಿದ್ದೆ ಆದ್ರೆ ಬರೋ ವರ್ಷದಲ್ಲಿ ಇಲ್ಲಿ ಕುಳಿತಿರುವಂತ ಇಷ್ಟೆಲ್ಲ ಜನ ಕೂಡ 10 ಕಾಳುಗಳಾದ್ರೆ 10 ಜನ ಹೆಚ್ಚಾಗುವಂಗ ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ನುಡುಕೋರಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ. ಬಹುಶಃ ಪ್ರಸ್ತುತ ಕಾಲದೊಳಗೆ ಹೆಂಗಾಗಿದೆ ಅಂತಂದ್ರೆ, ಶಿವಾಜಿ ಮಹಾರಾಜರು ಅಂತಂದ್ರೆ ಕೇವಲ ಅವರ ಮಾತುಗಳು, ಅವರ ಭಾವಚಿತ್ರವನ್ನ ನೋಡಿದ್ರೆ, ಅವರ ಒಂದು ಅದ್ಭುತವಾಗಿರುವಂತ ನಡಿಗೆ, ಅವರ ಬದುಕಿನ ಅರ್ಥವನ್ನ ನೋಡಿದ್ದೆ ಆದ್ರೆ ನಮ್ಮೆಲ್ಲರಿಗೂ ಕೂಡ ಎಂಥ ವ್ಯಕ್ತಿಗೂ ಕೂಡ ರೋಮಾಂಚನವಾಗ್ಬಿಡ್ತದೆ. ಯಾಕಂದ್ರೆ ಅದ್ಭುತವಾಗಿರುವಂತ ಬದುಕನ್ನ ಬದುಕೋದಿದೆಯಲ್ಲ, ಬಹುಶಃ ಎಲ್ಲರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಜೀಜಾಮಾತೆಯವರು ಸಂಕಲ್ಪ ಅನ್ನುವಂಥದ್ದಕ್ಕೆ ಜಗತ್ತಿನೊಳಗೆ ನಮ್ಮ ಭಾರತ ಭೂಮಿ ಒಳಗೆ ಬಹಳ ಪ್ರಾಮುಖ್ಯತೆ ಇದೆ. ಸಂಕಲ್ಪ ಅನ್ನುವಂಥದ್ದಕ್ಕೆ ಎಷ್ಟು ಮಹತ್ವ ಇದೆ ಅಂತಂದ್ರೆ, ಇವತ್ತಿಗೂ ಕೂಡ ದತ್ತ ಮಹಾರಾಜರ ಮಂದಿರಕ್ಕೆ ಬಹಳಷ್ಟು ಜನ ಭಕ್ತರು ಬರ್ತಾರೆ ಅಂತಂದ್ರೆ ಎಲ್ಲವನ್ನ ಬಿಡ್ತಾರ, ಖರೆ ಸಂಕಲ್ಪ ಮಾತ್ರ ಮಾಡಿಸ್ತಾರೆ. ಯಾಕೆ ಸಂಕಲ್ಪ ಮಾಡಿಸ್ತಾರೆ ಅಂತಂದ್ರೆ, ಸಂಕಲ್ಪದೊಳಗೆ ಅದರದೇ ಆಗಿರುವಂತ ವಿಶೇಷತೆ ಇದೆ. ಸಂಕಲ್ಪ ಅನ್ನುವಂಥದ್ದು ಭಗವಂತನಿಗೆ ಬಹಳ ಬೇಗವಾಗಿ ಮುಟ್ಟುತ್ತದೆ. ಭಕ್ತರ ಮನಸ್ಸಿನ ಮಾತುಗಳು ಸಂಕಲ್ಪದ ಮೂಲಕ ಭಗವಂತನ ಪಾದಕ್ಕೆ ಮುಡಿಸುವ ಸಲುವಾಗಿ ಬಹುಶಃ ಇವತ್ತಿಗೂ ಕೂಡ ಸಂಕಲ್ಪವನ್ನು ಬಿಡಿಸ್ತಾರೆ. ಆದ್ರೆ ಜೀಜಾಮಾತೆ ಅವರು ಕಂಡಿರುವಂತ ಸಂಕಲ್ಪ ಎಂತದಿತ್ತು ಅಂತಂದ್ರೆ, ಅಖಂಡ ಭರತ ಭೂಮಿ ಒಳಗ ಈ ಹಿಂದೂಗಳ ಮೇಲೆ ಆಗುವಂತ ದೌರ್ಜನ್ಯ, ಬಹುಶಃ ಹಿಂದೂಗಳ ಮೇಲೆ ಆಗುವಂತ ಅತ್ಯಾಚಾರಗಳು, ಬಹುಶಃ ಇದೆಲ್ಲನೂ ಕೂಡ ಕಂಡುಕೊಂಡು ಅವ್ರಿಗೆ ಎಂತ ಸಂಕಲ್ಪ ಮಾಡಿದ್ರು ಅಂತಂದ್ರೆ, ಹಡದ್ರೆ ಎಂತ ಮಗನ ಹಡಿಬೇಕಂತಂದ್ರೆ 10 ಹಡಿಯೋದಕ್ಕಿಂತ ಮುತ್ತಿನಂತವನಿಗೆ ಹಡಿದು ಜಗತ್ತೇ ತಿರುಗಿ ನೋಡುವಂತ ಮಗನಿಗೆ ಹಡಿಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ರಲ್ಲ, ಬಹುಶಃ ತಾಯಿಗೆ ನಾವೆಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆಯನ್ನು ಕಟ್ಟಿದ್ರು. ಇವತ್ತಿಗೂ ಕೂಡ ಎಷ್ಟೋ ಜನ ತಾಯಿತನವನ್ನ ಮರಿತಾ ಇದ್ದಾರೆ. ಈ ಜೀವನದೊಳಗ ಬದುಕಿನೊಳಗ ಹೆಣ್ಣಾಗಿ ಹುಟ್ಟೋದು ದೊಡ್ಡದಲ್ಲ, ಆದ್ರೆ ತಾಯಿ ಆಗೋದೇನೋ ದೊಡ್ಡ ವಿಚಾರ ಅಲ್ಲ ಈಗಿನ ಜಗತ್ತಿಗೆ. ಯಾಕಂದ್ರೆ ಕಡಿಕೋಳದ ಮಡಿವಾಳಪ್ಪನವರು ಸುಮಾರು 200 ವರ್ಷಗಳ ಹಿಂದನೆ ಹೇಳೋಗಿದ್ದಾರೆ. ಏನು ಅಂದ್ರೆ, ಏನಾಗುತ್ತಾದೋ ಎಂತಾಗುತ್ತಾದೋ ಈ ನಾಡ ನೀ ನೋಡ, ಹೋರಿಗಳಿಲ್ಲದೆ ಆಕಳುಗಳು ಗಬ್ಬಾಗೋ ಕಾಲ ಬರ್ತದಂತ ಹೇಳೋಗ್ಯಾರ. ಆಕಳು ಬಿಡ್ರಿ, ಮನುಷ್ಯರೇ ಬಹುಶಃ ಟೆಸ್ಟ್ ಟ್ಯೂಬ್ ಬೇಬ್ ಅನ್ನುವಂಥದ್ದು ಬರ್ತದೆ, ಕೃತಕವಾಗಿ ಗರ್ಭಧಾರಣೆಯನ್ನ ಬರ್ತಾ ಇದೆ. ಬಹುಶಃ ನಾನು ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಸಂಕಲ್ಪ ಅನ್ನುವಂಥದ್ದು ಹೆಂಗಿರ್ಬೇಕು. ಬಹುಶಃ ಜೀಜಾಮಾತೆಯವರು ಯಾವ ರೀತಿಯಾಗಿ ಆ ಮಗುವಿಗೆ ಎದೆ ಹಾಲನ್ನ ಕುಡಿಸ್ತಾ ಇದ್ರು. ಇದು ಬಹಳ ಲಕ್ಷ್ಯ ಇಟ್ಟುಕೊಂಡು ಕೇಳಿದ್ರು. ಈಗಿನ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಮುಖದ ಮೇಲಿರುವಂತ ಕಾಂತಿ ಕಡಿಮೆ ಆಗ್ತದೆ, ಅಥವಾ ಆಯಸ್ಸು ಕಡಿಮೆ ಆಗ್ತದೆ, ಅಥವಾ ಫೇರ್ನೆಸ್ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಎಷ್ಟೋ ಜನ ಹಡಿದಿರುವಂತ ಮಕ್ಕಳಿಗೆ ಎದೆ ಹಾಲು ಕುಡಿಸಕ್ ಹಿಂದ ಮುಂದ ನೋಡಾತಾರೆ, ಪ್ಯಾಕೆಟ್ ಹಾಲು ಕುಡಿಸಾತಾರೆ. ಬಹುಶಃ ಜೀಜಾಮಾತೆ ಯಾವ ರೀತಿಯಾಗಿ ಸಂಕಲ್ಪ ಮಾಡಿ ಎದೆ ಹಾಲು ಕುಡಿಸಿರ್ಬೇಕು ಅನ್ನೋದು ಹೇಳಿ ನನ್ನ ಮಾತಿಗೆ ವಿರಾಮಿಸ್ತೇನೆ. ಟೈಮ್ ಬಾಳಾಗ್ಯದ, ಮಾತಾಡಬಾರ್ದು ಅನ್ಕೊಂಡಿದ್ದೆ, ಆದ್ರೂ ಕೂಡ ಈ ಕಾರ್ಯಕ್ರಮ ನೋಡಿ ನಿಮ್ಮೆಲ್ಲರನ್ನು ನೋಡಿ ಒಂದೆರಡು ಮಾತುಗಳನ್ನ ಆಡಬೇಕು. ಯಾಕಂದ್ರೆ ಬಡತನ ಆಯ್ತು, ನೀವು ಬಂದು ಕುಂತೀರಿ, ನಾನು ಕೂಡ ಬಂದು ಕುಂತೀನಿ. ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ 1:30 ಹತ್ತತ್ರ 2 ಗಂಟೆ ಆಗ್ತಾ ಇದೆ. ಕೆಟ್ಟ ಬಿಸಿಲಾಗಿ ಹೊಲದ ಮುಖ ನೋಡಬಾರ್ದಂತ, ಹೊಟ್ಟೆ ಹಸಿದಾಗ ಮಂದಿ ಮುಖ ನೋಡಬಾರ್ದಂತ, ಒಬ್ಬರಿಗೊಬ್ಬರು ಮುಖ ನೋಡುವಂತ ಪರಿಸ್ಥಿತಿ ಇಲ್ಲ. ಆದ್ರೂ ಕೂಡ ಶಿವಾಜಿ ಮಹಾರಾಜ ಅಂತ ಬಂದ್ರೆ ಬಹುಶಃ ಸತ್ತಿರುವಂತ ಹೆಡನು ಕೂಡ ಮಾತಾಡುವಂತ ಸಾಧನೆ ಯಾರಿಗಾಗಿತ್ತು ಅಂತಂದ್ರೆ ಅದು ಶಿವಾಜಿ ಮಹಾರಾಜರಾಗಿತ್ತು. ಹೌದಾಗಿತ್ತು. ಜೀಜಾಮಾತೆ ಒಂದು ಸಾರಿ ಯಾವುದೋ ಒಂದು ಪ್ರಸಂಗ, ಎಲ್ಲೋ ಹೋಗುವಂತ ಅನಿವಾರ್ಯತೆ, ಎಲ್ಲೋ ಹೋಗಿ ಕೆಲಸದ ಒತ್ತಡದೊಳಗೆ ಎಲ್ಲೋ ಹೋಗಿ ಬರ್ಬೇಕನ್ನುವಂತ ಅನಿವಾರ್ಯತೆ ಇರುವಂತ ಗಳಿಗೆ ಒಳಗೆ ದಿನನಿತ್ಯನೂ ಕೂಡ ಮಗುವಿಗೆ ಎದೆ ಹಾಲು ಕುಡಿಸಬೇಕು. ತೊಟ್ಟಿಲೊಳಗಿರುವಂತ ಮಗುವಿಗೆ ಎದೆ ಹಾಲು ಕುಡಿಸ್ಬೇಕಾದ್ರೆ ಯಾವ ರೀತಿ ಸಂಕಲ್ಪ ಅಂತಂದ್ರೆ, ಜೀಜಾಮಾತೆಯವರು ಯಾವ ರೀತಿ ಎದೆ ಹಾಲು ಕುಡಿಸ್ತಾ ಇದ್ರು ಅಂತಂದ್ರೆ, ಸುಮ್ಮನೆ ಅಲ್ಲಿಂದ ಬಂದು ಇಲ್ಲಿಂದ ಒಂದು ಹಾಲು ಕುಡಿಸ್ತಾ ಇದ್ದಿದ್ದಿಲ್ಲ. ಸ್ನಾನ ಮಾಡಬೇಕು, ಭಗವಂತನ ಪೂಜೆಯನ್ನ ಮಾಡಬೇಕು, ಭಗವಂತನ ಧ್ಯಾನವನ್ನ ಮಾಡಬೇಕು, ನಂತರದೊಳಗೆ ಬಂದು ಮಗುವಿಗೆ ಎದೆ ಹಾಲನ್ನ ಕುಡಿಸ್ಬೇಕು. ಇದು ಜೀಜಾಮಾತೆಯ ಸಂಕಲ್ಪ ಆಗಿತ್ತು. ಯಾವಾಗ ಎದೆ ಹಾಲು ಕುಡಿಸ್ಬೇಕಾದ್ರೂ ಕೂಡ ಬಹಳ ಧೈರ್ಯದಿಂದ, ಬಹಳ ಸ್ಥೈರ್ಯದಿಂದ, ಬಹಳ ಅದ್ಭುತವಾಗಿರುವಂತ ಸಾಧನೆ ಮಾಡಬೇಕು ನನ್ನ ಮಗ ಅನ್ನುವಂಥದ್ದು ಒಂದೇ ತಲೆ ಒಳಗೆ ಇಟ್ಕೊಂಡು ಎದೆ ಹಾಲನ್ನ ಕುಡಿಸ್ತಾ ಇದ್ರು. ಒಂದು ದಿನ ಏನಾಗಿತ್ತು ಅಂದ್ರೆ, ಅನಿವಾರ್ಯವಾಗಿ ಜೀಜಾಮಾತೆಯವರಿಗೆ ಎಲ್ಲೋ ಹೋಗ್ಬೇಕಾಗಿರುವಂತ ಸಂದರ್ಭ ಬರ್ತದೆ. ಬೆಳಗಿನ ಜಾವನೆ ಮಗುವಿಗೆ ಎದೆ ಹಾಲನ್ನ ಕುಡಿಸ್ತಾರೆ. ತೊಟ್ಟಿಲೊಳಗ ಆಡುವಂತ ಮಗುವಿಗೆ ಎತ್ಕೊಂಡು ಬಂದು ಎದೆ ಹಾಲನ್ನ ಕುಡಿಸ್ತಾರೆ. ಕುಡಿಸಿದ ನಂತರದೊಳಗ ದಾಸಿಯವರೆಲ್ಲರಿಗೂ ಕೂಡ ಹೇಳ್ತಾರೆ,
ಹಿಂಗ್ ಹೋಗ್ ಬರತ್ತೀನಿ, ಬರುವಂತ ತನಕನು ಕೂಡ ಮಗುವಿಗೆ ಚಲೋ ನೋಡ್ಕೊರಿ ಅಂತ ತಿಳ್ಕೊಂಡು ಹೇಳಿ ಹೋಗ್ತಾರೆ. ಸಾಯಂಕಾಲ ಆದ್ರೂ ಕೂಡ ಬರೋದಿಲ್ಲ. ಆದ್ರೆ ಮಗು ಮಧ್ಯಾಹ್ನ ಹೊಟ್ಟೆ ಹಸಿವಾಗಿ ಬಹಳ ಅಳ್ತಾ ಇರ್ತದೆ. ಅಳುವಂತ ಗಳಿಗೆ ಒಳಗ ಅಲ್ಲಿ ಕೆಲಸ ಮಾಡುವಂತ ಅರಮನೆ ಒಳಗ ಕೆಲಸ ಮಾಡುವಂತ ದಾಸಿಯರೆಲ್ಲರೂ ಕೂಡ ಬಹುತೇಕ ಅದನ್ನ ಬಂದು ನೋಡ್ತಾರೆ. ನೋಡಿ ಎಲ್ಲರೂ ಕರಳು ಹಿಚ್ಚಿದಂಗ ಆಗ್ತದೆ. ಏನಪ್ಪ ಮಗು ಅಳ್ತಾ ಇದೆ, ತಾಯಿ ಬೇರೆ ಇಲ್ಲ, ಹೆಂಗ್ ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡಿ ಎಲ್ಲರಿಗೂ ಭಯ. ಯಾಕೆ ಭಯ ಅಂತಂದ್ರೆ ಯುವರಾಜ ಆಗುವಂತವನು, ಈ ನಾಡನ್ನ ಆಳುವಂತವನು, ಇವನಿಗೆ ನಾವು ಎದೆ ಹಾಲನ್ನ ಕುಡಿಸ ನಮ್ಗೆ ಸುಮ್ಮನೆ ಬಿಡ್ತಾರಂತ ತಿಳ್ಕೊಂಡು ಮನಸ್ಸಿನೊಳಗೆ ಭಯವನ್ನ ಇಟ್ಟುಕೊಂಡು ಏನ್ ಮಾಡ್ತಿದ್ರು ಅಂದ್ರೆ ಹೋಗ್ಲಿ ಬಿಡು ಅಂತ ಬಿಡ್ತಿದ್ರು. ಅದ್ರೊಳಗೆ ಒಬ್ಬಕ್ಕೆ ಹೆಣ್ಮಗಳು ಏನ್ ಮಾಡಿದ್ರು ಅಂತಂದ್ರೆ ಹಿಂಗಾದ್ರೆ ಸರಿ ಹೋಗೋದಿಲ್ಲ, ಮಗು ಅಳ್ತಾ ಇದೆ ಅಂತಂದ್ರೆ ಅದು ನನ್ನ ಮಗು ಹತ್ರನು ಕೂಡ ಒಂದೇ, ಈ ಮಗು ಹತ್ರನು ಕೂಡ ಒಂದೇ ತಿಳ್ಕೊಂಡು ವಿಚಾರ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ಆ ಮಗುವಿಗೆ ಎಲ್ಲಾ ಕಡೆ ನೋಡ್ತಾಳೆ. ಯಾರು ಇರದೇ ಇರುವಂತ ಸಂದರ್ಭದೊಳಗೆ ಆ ಮಗುವಿನ ತೊಟ್ಟಿಲೊಳಗೆ ಅಳುವಂತ ಮಗುವಿಗೆ ಎತ್ಕೊಂಡು ಬಂದು ಒಂದು ಮೂಲೆ ಒಳಗೆ ಕುತ್ಕೊಂಡು ತನ್ನ ಸೆರಗನ್ನ ಆ ಮಗುವಿನ ಮೇಲೆ ಹಾಕಿ ಎದೆ ಹಾಲನ್ನ ಕುಡಿಸ್ತಾಳೆ. ಅಂಜ್ಕೋತ್ ಎದೆ ಹಾಲನ್ನ ಕುಡಿಸ್ತಾಳೆ. ಹೆದರ್ತಾಳೆ, ವಿಪರೀತ ಹೆದರ್ತಾಳೆ. ಯಾಕೆ ಹೆದರ್ತಾಳೆ ಅಂದ್ರೆ ನಾಳೆ ಯುವರಾಜ ಆಗುವಂತವನು, ನಾಳೆ ಸಾಮ್ರಾಜ್ಯವನ್ನ ಕಟ್ಟುವಂತವನು. ಬಹುಶಃ ಈ ಮಾತು ಏನಾದ್ರೂ ರಾಣಿ ಅವರಿಗೆ ಗೊತ್ತಾದ್ರೆ, ಜೀಜಾಮಾತೆ ಅವರಿಗೆ ಗೊತ್ತಾದ್ರೆ ಏನ್ ನನ್ನ ಸುಮ್ ಬಿಡ್ತಾರೇನೋ ಅಂತ ಭಯ ಪಟ್ಟುಕೊಂಡು ಎದೆ ಹಾಲನ್ನ ಕುಡಿಸುವಂತ ಗಳಿಗೆ ಒಳಗೆ ಎದೆ ಹಾಲು ಕುಡಿತು. ಮಗು ಮಲ್ಕೊಂತು, ಮತ್ತೆ ತೊಟ್ಟಿಲೊಳಗೆ ಒಯ್ದು ಹಾಕಿದ್ರು. ಸಾಯಂಕಾಲ ತಾಯಿಯವರು ಬಂದ್ರು, ಜೀಜಾಮಾತೆ ಅವರು ಬಂದು ಕೂಡಲೇ ಮಗುವಿನ ಹತ್ರ ಬಂದು ನೋಡ್ತಾರ. ಮಗುವಿಗೆ ಹೋಗ್ಬೇಕಾದ್ರೆ ಎದೆ ಹಾಲು ಕುಡಿಸೋಗಿನಿ. ಇವ ಲಕ್ಷ ಇಟ್ಕೊಂಡು ಕೇಳ್ರಿ, ಇವತ್ತಿನ ಮಕ್ಕಳು ಮೊಬೈಲೇ ಯಾಕೆ ಹಿಡಿಯತ್ತವ ಅಂದ್ರೆ ಮಕ್ಕಳು ತಪ್ಪಲ್ಲ, ಹಡ್ದಿದ್ ತಾಯಿ ತಪ್ಪ. ಯಾಕೆ ತಪ್ಪ ಅಂತಂದ್ರೆ ಈ 2-3 ವರ್ಷದ ಮಗು ಹೊರಗೆ ಬಂದ ಬಳಿಕ ಕೈದಾಗ ಮೊಬೈಲ್ ಹಿಡಿದಿರ್ತದೆ. ಎದಕ್ಕೆ ಹಿಡಿದಿರ್ತದೆ ಅಂದ್ರೆ ಅದು ಹೊಟ್ಟೆಗಿದ್ದಾಗ ಅವ್ರು ಮೊಬೈಲ್ ಹಿಡಿದಿರ್ತಾರ್ರಿ, ಅದಕ್ಕೆ ಹೊರಗೆ ಬಂದ ಬಳಿಕ ಮೊಬೈಲ್ ಹಿಡಿತಾರೆ. ಹೊರಗೆ ಡಾಕ್ಟರ್ಗಳಿಗೆ ಬೇಕಿದ್ರೆ ಕೇಳ್ರಿ, ಅಷ್ಟಾವಕ್ರ ಅಂತ ಆಗಿ ಹೋದ. ಬಹುಶಃ ನಮ್ಮ ಭಾರತ ಭೂಮಿ ಒಳಗೆ ಅಷ್ಟಾವಕ್ರ ಎಂತ ಮೇಧಾವಿ ಅಂತಂದ್ರೆ ಆತನ ಮುಂದೆ ಯಾರು ಕೂಡ ಮೇಧಾವಿಗಳು ಇರ್ತಾ ಇರಲಿಲ್ಲನೋ ಅಂತ ಮೇಧಾವಿ ಆಗಿ ಹೋಗಿದ್ದ. ಬಹುಶಃ ಅವನು ಒಂದು ಉದಾಹರಣೆ ಇದು ಇರ್ಲಿ. ಜೀಜಾಮಾತೆ ಅವರು ಬಂದು ಮಗುವಿಗೆ ನೋಡ್ತಾರ. ನೋಡದ ಕೂಡಲೇ ನಾ ಹೋಗ್ಬೇಕಾದ್ರೆ ಎದೆ ಹಾಲು ಕುಡಿಸೋಗಿನಿ, ಇದೇನು ಮಗು ಬಾಯಿ ಎಲ್ಲ ಜಿಬ್ ಎಲ್ಲ ಒರೆಸೋಗಿನಿ, ಮತ್ತೆ ಹೆಂಗ್ ಇದು ಜಿಬ್ ಹತ್ತದ, ಯಾರು ಎದೆ ಹಾಲು ಕುಡಿಸಿರ್ಬೇಕಂತ ತಿಳ್ಕೊಂಡು ಎಲ್ಲರಿಗೂ ಕರೆದು ಕೇಳ್ತಾಳೆ, ಯಾರು ಎದೆ ಹಾಲು ಕುಡಿಸಿರಿ ಖರೆ ಹೇಳ್ರಿ, ನಾನು ಏನೂ ಮಾಡೋದಿಲ್ಲ ಖರೆ ಹೇಳ್ರಿ ಅಂದಾಗ ಅನ್ಸ್ಕೋತ ಆ ಹೆಣ್ಮಗಳು ಮುಂದೆ ಬಂದು, ಅಮ್ಮ ಆ ಮಗು ಅಳೋದು ನನ್ನ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ,